ಸಾತ್ವಿಕ್, ರಾಮಕೃಷ್ಣಪ್ಪ ಮತ್ತು ಕನಕಲಕ್ಷ್ಮಿ. ಆಗಿದೆ ಸರಿ, ಕ್ಲೋಸ್ ಮಾಡಿ. ವಿಜಯ್ ಕೊಟ್ಟಿದ್ದಾರೆ, ನಂಬರ್ ಕಳಿಸೋದು. ದೂರುದಾರರಿಗೆ ನೋಟಿಸ್ ಜಾರಿಯಾಗಿರುತ್ತದೆ, ಜಾರಿಯಾಗಿದ್ದರೂ ಸಹ ಹಾಜರಿರುವುದಿಲ್ಲ. ಹೀಗೆ ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಗಳು ಮೊಬೈಲ್ನಲ್ಲಿ ಗೇಮ್ ಆಡೋದು, ಮೂವಿ ನೋಡೋದು, ಸಾಮಾಜಿಕ ಜಾಲತಾಣದಲ್ಲಿ ಚಾಟಿಂಗ್ ಮಾಡುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಲೋಕಾಯುಕ್ತ ಅಧೀಕ್ಷಕರ ಕಚೇರಿಯಲ್ಲಿ ದಾಖಲಾದ ಭ್ರಷ್ಟಾಚಾರ ಆರೋಪ, ಅಧಿಕಾರಿಗಳ ಕರ್ತವ್ಯ ಲೋಪ, ನಿರ್ಲಕ್ಷ್ಯದ ಕುರಿತು ದಾಖಲಾದ ದೂರುಗಳ ವಿಲೇವಾರಿ ಮಾಡಲು ಸ್ವತಃ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ KN ಫಣೀಂದ್ರರವರು ಹಾಗೂ ಲೋಕಾಯುಕ್ತ ಹಿರಿಯ ಅಧಿಕಾರಿಗಳು ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿ ಕುಂದುಕೊರತೆ ಹಾಗೂ ದೂರುಗಳ ವಿಲೇವಾರಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಭಾಗಿಯಾಗಿದ್ದ ಕೆಲವು ಅಧಿಕಾರಿಗಳು ತಮ್ಮ ಪಾಡಿಗೆ ತಾವು ಮೊಬೈಲ್ನಲ್ಲಿ ಗೇಮ್ ಆಡುವುದು, ಮೂವಿ ನೋಡುವುದು, ಸಾಮಾಜಿಕ ಜಾಲತಾಣದಲ್ಲಿ ಚಾಟಿಂಗ್ ಮಾಡೋದರ ಮೂಲಕ ಉದ್ದಟತನದಿಂದ ವರ್ತಿಸಿದ್ದು ಕಂಡುಬಂತು. ವಿಷಯ ತಿಳಿದ ನಂತರ ಮಾತನಾಡಿದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ KN ಫಣೀಂದ್ರರವರು ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗೆ ಸೂಚಿಸಿದರು. ಮೊಬೈಲಲ್ಲಿ ಮೂವಿ ನೋಡುವಂಥದ್ದು, ಗೇಮ್ ನೋಡುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡುವಂಥದ್ದು, ಕಾಲಹರಣ ಮಾಡ್ತಾ ಇದ್ದು ನನಗೆ ಗೊತ್ತಾಗಲಿಲ್ಲಪ್ಪ ಯಾರು ಮಾಡ್ತಿದ್ದಾರೆ. ನಾವು ರೆಕಾರ್ಡ್ ಮಾಡ್ಕೊಂಡು ನೀವು ಕೊಟ್ಟರೆ ಅದನ್ನು ನಾನು ಅವ್ರು ಕೇಳ್ತೀವಿ. ಅವ್ರ ಅಧಿಕಾರಿಗಳಿಗೆ ಅದನ್ನು ಕೊಟ್ಟು ಅವ್ರ ಮೇಲೆ ಸೂಕ್ತವಾಗಿ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಸಭೆಯಲ್ಲಿದ್ದರೂ ಕೂಡ ಅವ್ರ ಪಾಡ್ಗೆ ಅವರು ಮಾಡ್ತಾಯಿದ್ರೆ ಅವರ ಇದನ್ನು ತೋರಿಸುತ್ತದು, ನೆಗ್ಲಿಜೆನ್ಸ್ ತೋರಿಸುತ್ತೆ, ಡೆರಿಲಿಕ್ಷನ್ ತೋರಿಸುತ್ತೆ. ಅದು ಕೊಟ್ಟರೆ ನಾನು ಇಮಿಡಿಯೇಟಾಗಿ DC ಮತ್ತು CEO ಅವ್ರಿಗೆ ಕೊಟ್ಟು ಅವ್ರ ಬಗ್ಗೆ ಕಾನೂನು ಸೂಕ್ತವಾಗಿ ಕಾನೂನು ಕ್ರಮ ತಗೊಳ್ಳಿ ಅಂತಂದು ಆದೇಶ ಮಾಡ್ತೀನಿ. ಕೊಡಿ ಒಂದು ಇದೆ ಸರ್, ಯಾವುದಿದೆಯೋ ಅವರು ಕೊಡಿ. DC ಅವ್ರಿಗೆ ಒಂದು ಅವರು ಇಲ್ಲ, ಅವ್ರ ಸಿಬ್ಬಂದಿ ಅವ್ರಿಗೆ ಹಾಕಿದ್ದು ಸ್ವಾಮಿ, ಬೇರೆ ಬೇರೆ ಅಧಿಕಾರಿಗಳೆಲ್ಲ ಕ್ಯಾಮ್ರಾ ರೆಕಾರ್ಡ್ ಮಾಡಿ ಕ್ಯಾಮ್ರಾದಲ್ಲಿ ಇದ್ದರೆ ಅದನ್ನು ತೆಗೆದು DCಗೊಂದು. ಅವ್ರ ಸಿಬ್ಬಂದಿ ಈಗ ಇರೋರೆಲ್ಲರೂ ಕೂಡ DC ಕೈ ಕೆಳಗೆ ಅಥವಾ CEO ಕೈ ಕೆಳಗೆ ಬರ್ತಾರೆ. ಎಲ್ಲ ಅವ್ರಿಗೆ ಒಂದೊಂದು ಕಾಪಿ ಕಳಿಸ್ತೀವಿ ವಾಟ್ಸಪ್ಪಲ್ಲಿ, ಅವ್ರ ಮೊಬೈಲ್ಗೊಂದು ಅವ್ರ ಮೊಬೈಲ್ಗೊಂದು ಯಾರ್ಯಾರು ಅಂತ ಹಿಡ್ಕೊಂಡು ಸರಿಯಾಗಿ ಪಾಠ ಕಲಿಸ್ತೀವಿ. ಸಾಹೇಬ್ರು ಕಚೇರಿ ಸಿಬ್ಬಂದಿ ಒಬ್ಬರು ನೋಡಿ ಜಿಲ್ಲಾ ನೋಂದಣಾಧಿಕಾರಿಗಳ ಫೈಲು ಜಿಲ್ಲಾ ನೋಂದಣಾಧಿಕಾರಿ, ಬಟ್ ಅವ್ರು ನಿಮ್ಮ ಕಚೇರಿ ಸಿಬ್ಬಂದಿ ಪ್ರಸಾದ್ ಅಂತೇಳಿ ಅವರು ಸ್ವತಃ ಮೂವಿ ನೋಡ್ತಾ ಇದ್ದಾರೆ. ರಾಮಕೃಷ್ಣಪ್ಪ, PA ಸಾತ್ವಿಕ್, ರಾಮಕೃಷ್ಣಪ್ಪ ಮತ್ತು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತ ಅಧೀಕ್ಷಕರ ಕಚೇರಿಯಲ್ಲಿ 65ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದ್ದು ಎಲ್ಲ ದೂರುಗಳ ಕುರಿತು ಸಮಗ್ರ ಕಲಾಪ ನಡೆಸಿದ ನ್ಯಾಯಮೂರ್ತಿಗಳು ಎಲ್ಲ ದೂರುಗಳನ್ನು ವಿಲೇವಾರಿ ಮಾಡಿದ್ರು. ಈ ವಿಲೇವಾರಿ ವೇಳೆ ವಿವಿಧ ಇಲಾಖೆಗಳಾದ ಕಂದಾಯ, ಪಂಚಾಯತ್ ರಾಜ್, ಸರ್ವೆ ಇಲಾಖೆ, ಬೆಸ್ಕಾಂ, ಅರಣ್ಯ ಇಲಾಖೆ ಸೇರಿದಂತೆ ನಿರ್ಲಕ್ಷ್ಯ ವಹಿಸಿದ್ದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನಂತರ ಮಾತನಾಡಿದ ಉಪ ಲೋಕಾಯುಕ್ತರು ಲಂಚಗುಳಿ ಅಧಿಕಾರಿಗಳನ್ನು ಸಮಾಜದಲ್ಲಿ ಇರಲು ಬಿಡಬಾರದು. ಸಾರ್ವಜನಿಕರು ಲಂಚಗುಳಿ ಅಧಿಕಾರಿಗಳನ್ನು ಲೋಕಾಯುಕ್ತರ ಮೂಲಕ ಹಿಡಿಸಬೇಕು. ಆದರೆ ಸಾರ್ವಜನಿಕರು ಮುಂದೆ ಬಂದು ಲೋಕಾಯುಕ್ತರಿಗೆ ದೂರು ನೀಡ್ತಾ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಭ್ರಷ್ಟಾಚಾರ ನಿಗ್ರಹದ ಬಗ್ಗೆ ಹೇಳಬೇಕು ಅಂತಂದರೆ ಜನಗಳು ಈಗ ಸಾರ್ವಜನಿಕರು ಕೂಡ ಇದಕ್ಕೆ ತುಂಬ ಸಹಕಾರವನ್ನು ನೀಡಬೇಕು. ಈಗ ಜನಗಳ ಮನಸ್ಸಿನಲ್ಲಿ ಏನಿದೆ ಅಂದರೆ, ಸಮಾಜದ ಮನಸ್ಸಿನಲ್ಲಿ ಏನಿದೆ ಅಂತಂದರೆ, ಎಲ್ಲೇ ಇದು ಹೋದರೂ ಕೂಡ ಲಂಚ ಇಲ್ಲದಿರ ಯಾವುದೇನು ಕೂಡ ಒಂದು ಪೇಪರು ಕೂಡ ಮೂವ್ ಆಗಲ್ಲ ಅಂತಕ್ಕಂಥ ಭಾವನೆ ಜನಗಳಲ್ಲಿ ಬಂದುಬಿಟ್ಟಿದೆ. ಆದರೆ ಜನಗಳೇನೇ ಯಾರೂ ಕೂಡ ಲಂಚ ಕೊಟ್ಟು ಹಿಡಿಸೋದಕ್ಕೆ ಅಧಿಕಾರಿಗಳನ್ನು ಪ್ರಯತ್ನ ಮಾಡೋಕ್ಕೆ ಸಹಕಾರ ನೀಡ್ತಾ ಇಲ್ಲ. ಎಲ್ಲರೂ ಕೂಡ ಏನು ಒಂದು ಕಲ್ಲೆಸೆಯೋದು ಸುಮ್ಮನೆ ಮರಕ್ಕೆ, ಮಾವಿನಕಾಯಿ ಬಿದ್ದರೆ ಬೀಳಲಿ, ಬೀಳದಿದ್ದರೆ ಹೋಗಲಿ ಅಂತಂದು. ಅಂದರೆ ನಮಗೆ ಹೇಳೋದು, ಇವರು ಆಫೀಸ್ಗೆ ಹೋದ್ವಿ, ಇವರು ನಮಗೆ ಲಂಚ ಕೇಳಿದ್ರು, ಅದಕ್ಕೋಸ್ಕರ ಮಾಡಿಕೊಡ್ತಿಲ್ಲ ಅಂತದ್ದು. ಆದರೆ ಅವರು ವ್ಯತ್ಯಾಸ ತಿಳ್ಕೊಂಡಿಲ್ಲ. ಅಂದರೆ ಕಾನೂನಿನಲ್ಲಿ ಲಂಚ ನಿಷೇಧ ಕಾಯ್ದೆನೇ ಬೇರೆ, ಕರ್ನಾಟಕ ಲೋಕಾಯುಕ್ತ ಕಾಯ್ದೆನೇ ಬೇರೆ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಲಂಚ ನಿಷೇಧ ಕಾಯ್ದೆಯಲ್ಲಿ ತೆಗೆದುಕೊಳ್ಬೇಕಾದಂಥ ಅದಕ್ಕೆ ಯಾರೇ ದೂರುದಾರರು ಲಂಚವನ್ನು ಕೇಳಿದಂಥ ಸಂದರ್ಭದಲ್ಲಿ ತಕ್ಷಣ ನಮ್ಮ ಲೋಕಾಯುಕ್ತ ಪೊಲೀಸರ ಹತ್ರ ಬಂದು ಸೂಕ್ತವಾದಂಥ ಒಂದು ದೂರನ್ನು ಸಲ್ಲಿಸಿ ತಕ್ಷಣ ಅವ್ರನ್ನ ಹಿಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಜೈಲಿಗೆ ಕಳಿಸ್ಬೇಕಂತವ್ರನ್ನ, ಯಾರನ್ನ ಲಂಚ ಕೇಳಿದವ್ರನ್ನ ಜೈಲಿಗೆ ಕಳಿಸ್ಬೇಕು. ಅಂಥವ್ರನ್ನ ಸಮಾಜದಲ್ಲಿ ಉಳಿಸೋಕ್ಕೆ ಬಿಡಬಾರ್ದು, ಆ ಡಿಪಾರ್ಟ್ಮೆಂಟನ್ನು ಉಳಿಸೋದಕ್ಕೆ ಬಿಡಬಾರ್ದು. ಅದನ್ನು ಜನಗಳು ಎಚ್ಚೆತ್ಕೊಂಡು ಸರಿಯಾದ ರೀತಿ ಕಂಪ್ಲೇಂಟ್ನ ಲಾಡ್ಜ್ ಮಾಡೋದನ್ನು ಕಲ್ತ್ಕೋಬೇಕು. ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟರೇನೇ ಆಗೋದು. ಇದನ್ನು ಫಸ್ಟ್ ಅವ್ರು ತಿಳ್ಕೊಬೇಕಾದಂಥ ಅವಶ್ಯಕತೆ ಇದೆ. ಸಾರ್ವಜನಿಕ ನೌಕರರು ಮತ್ತು ಸರ್ಕಾರಿ ನೌಕರರು ಅಷ್ಟೇ. ಈ ಒಂದು ಆಪಾದನೆಗಳು ಸಾಕಷ್ಟು ಸಮಾಜದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಆದಷ್ಟು ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ ಅರ್ಜಿಗಳು ಯಾವುದೇ ಬಂದರೂ ಕೂಡ
ಸಮಯಾನುಸಾರ ಅದನ್ನು ತೀರ್ಮಾನ ಮಾಡೋದು ಕಲ್ತ್ಕೋಬೇಕು. ಈಗ ನೀವು ನೋಡಿದ್ರಿ ಬೇಕಾದಷ್ಟು ಕೇಸ್ಗಳಲ್ಲಿ 10 ವರ್ಷ 6 ವರ್ಷ 8 ವರ್ಷ ಆದರೂ ಕೂಡ ಅರ್ಜಿಗಳು ತೀರ್ಮಾನ ಮಾಡಿಲ್ಲ, ಇಟ್ಕೊಂಡು ಕೂತಿರ್ತಾರೆ ಆಫೀಸರ್ಸು. ಯಾಕೆ ಅಂತಂದರೆ ಕಾರಣನೂ ಕೊಡೋದಿಲ್ಲ. ಇಲ್ಲ ಅಲ್ಲಿ ಕೇಳಿದ್ದೀವಿ, ಅವ್ರಿಗೆ ಕೊಟ್ಟಿದ್ದೀವಿ, ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ, ನಾವು ಇವ್ರ ಹತ್ರ ಸಲಹೆ ಕೇಳಿದ್ದೀವಿ, ಇದೆಲ್ಲ ಅಲ್ಲ ಪ್ರಶ್ನೆ. ನಿನ್ನ ವ್ಯಾಪ್ತಿಯಲ್ಲಿ, ಅಧಿಕಾರ ವ್ಯಾಪ್ತಿಯಲ್ಲಿ ಅರ್ಜಿ ಕೊಟ್ಟ ತಕ್ಷಣ ನೀವು ಇಂತಿಷ್ಟು ದಿನದಲ್ಲಿ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡಬೇಕು, ಅವ್ರಿಗೆ ಹಿಂಬರ ಕೊಡಬೇಕು. ಹಿಂಬರ ಕೊಡೋದ್ರಿಂದ ಏನಪ್ಪ ಅನುಕೂಲ ಆಗುತ್ತೆ ಅಂತಂದರೆ, ಸಪೋಸ್ ಅವರು ಆ ಆದೇಶದಿಂದ ಬಾಧಿತರಾಗಿದ್ದಲ್ಲಿ ಮೇಲ್ಮನವಿ ಸಲ್ಲಿಸೋಕ್ಕೋ, ನ್ಯಾಯಾಲಯಕ್ಕೆ ಹೋಗೋದಕ್ಕೋ, ಅಥವಾ ನಮ್ಮ ಹತ್ರ ದೂರು ಸಲ್ಲಿಸೋಕ್ಕೋ ಏನೋ ಒಂದು ಅನುಕೂಲತೆ ಅವರಿಗೆ ಆಗುತ್ತೆ. ಹೆಚ್ಚು ನಾವು ಗಮನಿಸ್ತಾ ಇರೋದು ರೆವಿನ್ಯೂ ಇಲಾಖೆ ಮತ್ತು ಈ ಏನು RDPR ಅಂದರೆ ಏನು, ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಏನಿದೆ ಅಲ್ಲೇ ನಮಗೆ ಈ PDOಗಳು, EOಗಳು, ತಹಸೀಲ್ದಾರ್ಸು ಮತ್ತು ಈ ವಿಲೇಜ್ ಅಕೌಂಟೆಂಟ್ಸು, ರೆವಿನ್ಯೂ ಇನ್ಸ್ಪೆಕ್ಟ್ರು, ಈ ಹಂತದ ಆಫೀಸರ್ಗಳಲ್ಲಿ ಹೆಚ್ಚು ಈ ಒಂದು ದುರ್ನಡತೆ ಕಾಣ್ತಾ ಇದೆ. ನಮಗೆ ಹೆಚ್ಚು ಅವರಿಗೆ ಅನಾನುಕೂಲತೆಗಳು ಜನಗಳು ಆಗ್ತಿರುತ್ತೋ ಇದು ADLR, DDLR, ಇವರು ಅಳತೆ ಪೋಡಿ, ಇದ್ರ ಬಗ್ಗೆ ಖಾತೆ ಬದಲಾವಣೆ ನೀವು ನೋಡಿದ್ರಲ್ಲ, ಹೆಚ್ಚು ಸಮಸ್ಯೆಗಳು ಇರೋದೇನೇ ಖಾತೆ ಬದಲಾವಣೆ ಆಗಿಲ್ಲ, ಈ ಖಾತೆ ಆಗಿಲ್ಲ, ಪೋಡಿ ಮಾಡಿಲ್ಲ. ಅದಕ್ಕೆ ಸಾಕಷ್ಟು ಸರ್ಕಾರದಲ್ಲೂ ಕೂಡ ತೊಂದರೆಗಳು ಇರೋದು ಕಾಣ್ತಾ ಇದೆ ನಮಗೆ. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ನೋಡಿ ಇನ್ನು ಒಂದು 2-3 ಜಿಲ್ಲೆಗಳು ಸಂದರ್ಶನ ಮಾಡಿ ಇದೇ ಸಮಸ್ಯೆ ಇಡೀ ರಾಜ್ಯದಲ್ಲಿದೆ ಅಂತಂದು ಕಂಡು ಬಂದರೆ ಅದಕ್ಕೆ ಸರ್ಕಾರಕ್ಕೂ ಕೂಡ ಒಂದು ಸಲಹೆ ಮಾಡಬೇಕು ಅಂತಲೂ ಕೂಡ ಇದ್ದೀನಿ. ಇವಾಗ ಬೇರೆ ಎಲ್ಲನೂ ಮಾಡ್ತಾರಲ್ಲ, ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಬೇಕಾದಷ್ಟು ಮಾಡ್ತಾರೆ. ಯಾರ್ಯಾರು ಸುಬರ್ದ್ನಲ್ಲಿದ್ದಾರೆ ಅಳತೆ ಮಾಡಿ ಕರೆಕ್ಟಾಗಿ ಅವ್ರಿಗೆ ಅದನ್ನು ಗ್ರ್ಯಾಂಟ್ ಮಾಡಿ ಅಂತಕ್ಕಂಥ ಒಂದು ಒನ್ ಟೈಮ್ ಪಾಲಿಸಿ ಸರ್ಕಾರ ಬೇಕಾದಷ್ಟು ಸರಿ ತಗೊಳುತ್ತೆ. ಆ ಥರದ್ದು ಏನಾದ್ರು ಒಂದು ನಿರ್ದಿಷ್ಟವಾದಂಥ ಒಂದು ದೃಢವಾದ ನಿರ್ಧಾರ ಸರ್ಕಾರವೂ ಈ ಒಂದು ಪೋಡಿ ವಿಚಾರಗಳಲ್ಲೂ ಕೂಡ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರವಾಗಿ ಈ ಬಗ್ಗೆ ಜನಗಳು ಎಚ್ಚೆತ್ಕೋಬೇಕು ಮತ್ತು ಸರ್ಕಾರಿ ನೌಕರರು ಕೂಡ ಎಚ್ಚೆತ್ಕೋಬೇಕು. ಇನ್ನು ಕಳೆದ 2 ದಿನಗಳಿಂದ ನಡೆದ ದೂರುಗಳ ವಿಲೇವಾರಿ ಕಲಾಪದಲ್ಲಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರರವರು ಸ್ಥಳದಲ್ಲಿಯೇ ಕೆಲವು ಸಮಸ್ಯೆಗಳನ್ನು ಬಗೆಹರಿಸೋದ್ರ ಮೂಲಕ ಜನ ಮೆಚ್ಚುಗೆ ಪಡೆದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.